₹1 ಖರ್ಚಿಲ್ಲದೆ ನ್ಯಾಚುರಲ್ಲಾಗಿ ಆ ಮುಖದಲ್ಲಿರುವ ಬಂಗಿಗೆ ಒಂದು ಮನೆಮದ್ದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ನೋಡಿ ವಿಡಿಯೋನ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ಪೌಡರ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಅದರ ಇಷ್ಟು ಪೌಡರು ನಮಗೊಂದು ವಾರದ ಮೇಲೇ ಆಗುತ್ತೆ. ಈ ಪೌಡರ್ ಯಾವ ರೀತಿ ಮಾಡೋದು, ಏನು ಎತ್ತ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ನಮಗೆ ಮುಖದಲ್ಲಿ ತುಂಬ ಅಂದರೆ ಬಂಗಿದೆ ಮತ್ತು ಮಡವೆ ಕಲೆಗಳು ಜಾಸ್ತಿ ಆಗಿರುತ್ತೆ. ಪಿಂಪಲ್ಸ್ ಎಲ್ಲ ಮುಖದಲ್ಲಾದಾಗ ಮಡವೆ ಕಲೆಗಳೇ ಆಗಿರುತ್ತೆ. ಆ ಕಲೆಗಳಿಗೆಲ್ಲ ನಿಜವಾಗ್ಲೂ ನ್ಯಾಚುರಲ್ಲಾಗಿ ವರ್ಕ್ ಆಗುತ್ತೆ. ಒಂದು ದಿನ ಹಚ್ಕೊಂಡಿದ್ರೆ ಯಾವುದೇ ರೀತಿ ಮೆಡಿಷನ್ ವರ್ಕ್ ಆಗೋಲ್ಲ. ಈ ಒಂದು ಪೌಡರ್ನ ರೆಡಿ ಮಾಡ್ಕೊಳೋದಕ್ಕೆ ನಮಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ಬನ್ನಿ. ಇದು ನ್ಯಾಚುರಲಾಗಿ ಸಿಗುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಈ ಒಂದು ಪೌಡರ್ನ ಮಾಡಿಕೊಂಡು ಇದನ್ನು ಕೊಬ್ಬರಿ ಎಣ್ಣೆ ಜೊತೆ ಇಲ್ಲ ಮೊಸರು ಜೊತೆ ಫೇಸ್ಗೆ ಅಪ್ಲೈ ಮಾಡ್ಕೊಳೋದ್ರಿಂದ ಸತತವಾಗಿ 1 ವಾರ 15 ದಿನ ನಾವು ಯೂಸ್ ಮಾಡ್ತಾ ಬಂದರೆ ಇದರಲ್ಲಿ ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ. ನೈಟ್ ಟೈಮ್ ನೀಟಾಗಿ ವಾಶ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಕೆನ್ನೆ ಮೇಲೆ ಮೂಗು ಮೇಲೆ ಎಷ್ಟೊಂದು ಕ್ರೀಮ್ ಹಚ್ಕೊಂಡ್ರೂ ಸಹ ಆ ಬಂಗು ಕಡಿಮೆ ಆಗೋದಿಲ್ಲ. ಇದನ್ನು ಯೂಸ್ ಮಾಡ್ತಾ ಬನ್ನಿ, ನಿಜವಾಗ್ಲೂ ಇದರಲ್ಲಿ ರಿಸಲ್ಟ್ ಸಿಗುತ್ತೆ. ಇದನ್ನು ಮಾಡೋದಕ್ಕೆ ನಾನು ನೋಡಿ ನ್ಯಾಚುರಲಾಗಿ ಸಿಗುವಂತಹ ತಂಗಡಿ ಹೂವು, ಇದು ಅವ್ರಿಕೆ ಹೂವು ಅಂತಾರೆ, ಇದನ್ನು ತೊಗೊಬಂದಿದ್ದೀನಿ. ಇದರಿಂದ ಎಲ್ಲ ಬಿಡಿಸ್ಬಿಟ್ಟು ಈ ಒಂದು ಪೌಡರ್ನ ರೆಡಿ ಮಾಡ್ತೀನಿ. ನಿಜವಾಗ್ಲೂ ಫೇಸ್ಗೆ ಆಗಲಿ ಹಾಗೆಯೇ ಬಾಡಿಗೆ ಆಗಲಿ ಈ ಒಂದು ಹೂವು ತುಂಬಾ ಒಳ್ಳೆಯದು. ಇದರಲ್ಲಿ ನಾನು ಆಲ್ರೆಡಿ 1-2 ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಎಷ್ಟು ಬೆನಿಫಿಟ್ ಇದೆ ಅಂದರೆ, ತುಂಬ ಪಿಂಪಲ್ಸ್ ಆಗಿ ಮುಖದಲ್ಲಿ ಕಲೆಗಳಿದ್ದರೆ ಇದನ್ನು ಹಚ್ತಾ ಬಂದರೆ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಹಾಗೆಯೇ ಪಿಗ್ಮೆಂಟೇಷನ್ ಎಲ್ಲ ತುಂಬ ಕಡಿಮೆ ಆಗುತ್ತೆ. ಈ ಒಂದು ಮನೆಮದ್ದನ್ನು ಹೇಳಿದ್ದು ನನ್ನ ಸಿಸ್ಟರ್ ಇನ್ ಲಾ. ಅವಳು ಯೂಸ್ ಮಾಡ್ತಾ ಬರ್ತಾಯಿದ್ಲು. ಅವಳಿಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ತುಂಬ ದಿನ ಇದನ್ನು ಪೌಡರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ತಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬ ದಿನ ಯೂಸ್ ಮಾಡಬೇಕಾಗತ್ತೆ. ನಮಗೆ ಹೊರಗಡೆ ಸಿಗುವಂತಹ ಎಲ್ಲ ಕ್ರೀಮ್ಗಳು ಅದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ, ಬೇಗ ವರ್ಕ್ ಆಗುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ, ನ್ಯಾಚುರಲಾಗಿ ಸಿಗುತ್ತೆ ಅಲ್ವಾ. ಇದು ಸ್ವಲ್ಪ ವರ್ಕ್ ಆಗೋದಕ್ಕೆ ಲೇಟ್ ಆದರೂ ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಇದನ್ನು ನೀಟಾಗಿ ನೆರಳಲ್ಲೇ ಒಣಗಿಸ್ಬೇಕು. ತೊಳೆದ್ಬಿಟ್ಟು ಒಣಗಿಸಿ, ಧೂಳೆಲ್ಲ ಇರುತ್ತೆ ಅಲ್ವಾ. ಒಣಗಿದ ಮೇಲೆ ನೋಡಿ ಈ ಥರ ಆಗುತ್ತೆ. ಇದ್ರ ಕಲರ್ ನೋಡಿ ಸ್ವಲ್ಪನಾದರೂ ಕಡಿಮೆ ಆಗಿಲ್ಲ, ಒಣಗಿದ್ರೂ ಕೂಡ ಅಷ್ಟು ಚೆನ್ನಾಗಿದೆ. ಇದನ್ನು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಇದು ಹೂವಿನ ದಳಗಳಾಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಪೌಡರ್ ಆಗುತ್ತೆ. ಇದು ಪೌಡರ್ ಆಗೋದು ಸ್ವಲ್ಪ ಕಷ್ಟ. ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಇಚ್ಚಿಂಗು ಈ ಥರ ಏನೂ ಆಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು, ಇಲ್ಲ ಹಾಲು ಮೊಸರು ಯಾವುದಾದ್ರೂ ನ್ಯಾಚುರಲಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿಕೊಂಡು ಹಚ್ಕೊಬೋದು. ಚೆನ್ನಾಗಿ ಫಸ್ಟು ಫೇಸ್ನ ವಾಶ್ ಮಾಡ್ಕೋಬೇಕು, ಆಮೇಲೆ ಫೇಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಇದು ಪೌಡರ್ ನೀಟಾಗಿ ಪೌಡರ್ ಆಗಬೇಕು. ಇದು ಹೂವಲ್ವಾ, ಸ್ವಲ್ಪ ಪೌಡರ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೆ ಬೇಗನೆ ಆಗಿಬಿಡುತ್ತೆ. ನಾನೀಗ 1 ಸ್ಪೂನಷ್ಟು ಪೌಡರ್ನ ತೊಗೊಂಡು ಇದಕ್ಕೆ ಹಸಿಯಾಗಿರೋ ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾವು ಕೊಬ್ಬರಿ ಎಣ್ಣೆ ಮೊಸರು ಯಾವುದಾದ್ರೂ ಸೇರಿಸ್ಬೋದು. ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೀಟಾಗೆ ಫೇಸ್ನ ವಾಶ್ ಮಾಡಿ ಅಪ್ಲೈ ಮಾಡ್ಕೋಬೇಕು. ಇದನ್ನು ಸತತವಾಗಿ ಮಾಡೋದ್ರಿಂದ ನಮ್ಮ ಫೇಸಲ್ಲಿರೋ ಕಲೆಗಳಾಗಲಿ ಹಾಗೆಯೇ ಬಂಗಾಗಲಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಯೂಸ್ ಮಾಡಿ ನಿಮಗೇ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಲಲ್ಲಿ ನೋಡಿ ನೀಟಾಗಿ ಮಿಕ್ಸ್ ಆಗುತ್ತೆ.
ಯಾವುದೇ ಇಚ್ಚಿಂಗ್ ಆಗಲಿ ಇರಿಟೇಷನ್ ಆಗಲಿ ಯಾವುದೂ ಆಗಲ್ಲ. ಇದು ನ್ಯಾಚುರಲಾಗಿ ಸಿಗೋದ್ರಿಂದ ಇದರಿಂದ ಏನು ಸೈಡ್ ಎಫೆಕ್ಟ್ ಕೂಡ ಏನಿಲ್ಲ. ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ₹1 ಕೂಡ ಖರ್ಚಾಗೋಂಥದ್ದು ಏನಿಲ್ಲ. ನಾವು ತೊಗೊಬಂದು ಅದನ್ನು ಒಣಗಿಸಿ ಪೌಡರ್ ಮಾಡೋದು ಸ್ವಲ್ಪ ಶ್ರಮ ಅನ್ನೋದು ಬಿಟ್ಟರೆ, ಬಟ್ ಇದರಿಂದ ನಮಗೆ ₹1 ಕೂಡ ಖರ್ಚಿಲ್ದಾಗೆ ಮನೇಲೇ ಈ ಥರ ಕ್ರೀಮ್ನ ರೆಡಿ ಮಾಡಿಕೊಂಡು ಬಂಗಿಗೆ ಹಚ್ಕೊಳೋದ್ರಿಂದ ಮುಖದ ಕಾಂತಿ ಕೂಡ ಹೆಚ್ಚುತ್ತೆ, ಹಾಗೆ ಕಲೆಗಳು ಕೂಡ ಮಾಯ ಆಗುತ್ತೆ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.